ಸೌನೂರ್ ಮತಕ್ಷೇತ್ರದ ಮಹಾಜನತೆ ಜಾತ್ಯತೀತ ತತ್ವ ನಿಲುವುಗಳನ್ನ ಗಟ್ಟಿಗೊಳಿಸಲಿಕ್ಕೆ, ಬಡ ಕುಟುಂಬಗಳಿಗೆ ಆರ್ಥಿಕ ಶಕ್ತಿ ಕೊಡ್ತಕ್ಕಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನ ನೆಚ್ಚಿ ಇವತ್ತು ಯಾಸಿರ್ ಖಾನ್ ಪಠಾಣ್ ಅವ್ರನ್ನ ಅಲ್ಲಿಯ ಶಾಸಕರಾಗಿ ಆಯ್ಕೆ ಮಾಡತಕ್ಕಂತ ಕೆಲಸ ಬಹಳ ಯಶಸ್ವಿಯಾಗಿ ಆಗಿದೆ. ಈ ಒಂದು ಕಾರ್ಯದಲ್ಲಿ ಹಿರಿಯರು ಮಾಜಿ ಶಾಸಕರಾದಂತ ಅಜಂಪೀರ್ ಖಾದ್ರಿ ಅವರ ಶ್ರಮನೂ ಕೂಡ ಇತ್ತು. ಅವರು ನಾಮಪತ್ರ ವಾಪಸ್ ತಗೊಂಡಂತ ಸಂದರ್ಭದಲ್ಲಿ ಚುನಾವಣೆಯ ಈ ದೊಡ್ಡ ಫಲಿತಾಂಶ ಆದ ಮೇಲೆ ಸರ್ಕಾರ ಅವರನ್ನ ಹುಬ್ಬಳ್ಳಿ ವಿದ್ಯುತ್ ಸಂಪರ್ಕ ಕಂಪನಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವ ಮೂಲಕ 7 ಜಿಲ್ಲೆಗಳಲ್ಲಿ ವಿದ್ಯುತ್ ಸರಬರಾಜು ಮತ್ತು ವ್ಯವಸ್ಥೆಗಳನ್ನ ನಿಗಾ ವಹಿಸ್ತಕ್ಕಂಥದ್ದು, ಸರಿಪಡಿಸ್ತಕ್ಕಂಥದ್ದು ಒಂದು ದೊಡ್ಡ ಜವಾಬ್ದಾರಿ ಮತ್ತು ಅವಕಾಶ ಇವತ್ತು ಅಜಂಪೀರ್ ಖಾದ್ರಿ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಾನು ಅವ್ರನ್ನ ಅಭಿನಂದನೆ ಸಲ್ಲಿಸ್ತೇನೆ. ನೋಡಿ, ಇದ್ದಂತ ಸಮಸ್ಯೆಗಳನ್ನ ತ್ವರಿತವಾಗಿ ಬಗೆಹರಿಸ್ತಕ್ಕಂಥದ್ದು ಆಗ್ಬೇಕಾಗಿದೆ. ಆ ಕೆಲಸ ಇವತ್ತು ಆದ್ರೆ ಖಂಡಿತವಾಗಿಯೂ ಕೂಡ ಜನಸಾಮಾನ್ಯರಿಗೆ ಒಂದು ದೊಡ್ಡ ಉಪಯೋಗ ಆಗಲಿ. ಇವತ್ತಿನ ದಿನ ನಮ್ಮ ಮಾಜಿ ಶಾಸಕರಾದಂತಹ ಅಜಂಪೀರ್ ಖಾದ್ರಿ ಅವರ ಪದಗ್ರಹಣ ಸಮಾರಂಭ ನಡೀತಾ ಇದೆ. ನಾನು ಕೂಡ ಶಿಗ್ಗಾಂವ್ ಸೌಂದರ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಇವತ್ತು ನಾನು ತಮ್ಮ ಮುಂದೆ ಶಾಸಕನಾಗಿ ನಿಂತಿದ್ದೇನೆ ಅಂದ್ರೆ ಅದಕ್ಕೆ ನಮ್ಮ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀನಿವಾಸ್ ಮಾನೆ ಸಾಹೇಬ್ರ ಕಾರಣ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಗೆ ಹೇಳಿಕೆ ನಾ ಬಯಸ್ತೇನೆ. ಸುಮಾರು ಸತತವಾಗಿ 1.5 ವರ್ಷದಿಂದ ಶಿಗ್ಗಾಂವ್ ಸೌಂದರ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನನ್ನು ತೆಗೆದುಕೊಂಡು ನಮ್ಮ ನಾಯಕರಾದಂತ ಮಾನೆ ಸಾಹೇಬರು ಎಲ್ಲ 37 ಪಂಚಾಯತಿಗಳು 3 ಪುರಸಭೆಗಳಿಗೆ ಸತತವಾಗಿ ನಾವು ಅಲ್ಲಿ ಹೋಗಿ ಪಕ್ಷವನ್ನು ಸಂಘಟನೆ ಮಾಡಿ ಮೊನ್ನೆ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ ನಾವು 8,600 ಲೀಡ್ ತಂದ್ವಿ. ತದನಂತರ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ 1,08,000 ಇವತ್ತು ಮತಗಳು ಏನಾದ್ರು ಬಂದಿದೆ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರ ಶ್ರಮ ಇದೆ. ಜೊತೆಗೆ ವಿಶೇಷವಾಗಿ ನನ್ನ ಮಾರ್ಗದರ್ಶಕರು, ನನ್ನ ಗುರುಗಳಾದಂತ ಮಾನೆ ಸಾಹೇಬ್ರ ಶ್ರಮ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಚುನಾವಣೆಗೆ ಸಹಕರಿಸಿದಂತ ಈ ರಾಜ್ಯದ ಎಲ್ಲ ನಾಯಕರುಗಳಿಗೆ, ಜಿಲ್ಲಾ ನಾಯಕರುಗಳಿಗೆ ಹಾಗೂ ನಮ್ಮ ತಾಲೂಕಿನ ನಾಯಕರುಗಳಿಗೆ ನಾನು ವಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ.